ವರ್ಕ್ಶಾಪ್ ಕ್ಯಾಲ್ಕುಲೇಷನಲ್ಲಿ ಫ್ರಿಕ್ಷನ್ ಚಾಪ್ಟರ್ ನೆಕ್ಸ್ಟ್ ಚಾಪ್ಟರ್. ಸೊ ಇಲ್ಲಿವರೆಗೂ ಥಿಯರಿ ಚಾಪ್ಟರ್ ನೋಡಿದ್ವಿ, LED ಲೈಟ್ಸ್ ಮತ್ತು ಸೆಲ್ ಫೋನ್ಸು. ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸಲ್ಲಿ ಫ್ರಿಕ್ಷನ್ ಚಾಪ್ಟರ್. ಸೊ ಏನು ಫ್ರಿಕ್ಷನ್ ಅಂದರೆ ಕನ್ನಡದಲ್ಲಿ ಘರ್ಷಣೆ ಅಂತ ಕರಿತೀವಿ. ಸೊ ಅಂದರೆ ಯಾವುದೋ ಎರಡು ಬಾಡಿಗಳು ಒಂದಕ್ಕೊಂದು ಉಜ್ಕೊಂಡಾಗ ಕ್ರಿಯೇಟ್ ಆಗುತ್ತಲ್ಲ, ಅದಕ್ಕೆ ಘರ್ಷಣೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಒಂದು ಸರ್ಫೇಸ್ ಇರುತ್ತೆ, ಇದ್ರ ಮೇಲೆ ಇನ್ನೊಂದು ಸರ್ಫೇಸನ್ನು ಉಜ್ಜಿದಾಗ ಏನಾಗುತ್ತಾ ಅಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತಾ. ಸೊ ಹೆಂಗೆ ಕ್ರಿಯೇಟ್ ಆಗುತ್ತಾ ಫ್ರಿಕ್ಷನ್ ಅನ್ನೋದು? ಸೊ ಇದನ್ನು ಸಿಂಪಲ್ ಡಯಾಗ್ರಾಮ್ ಮುಖಾಂತರ ನೋಡ್ಬೋದು. ಈಗ ಸಪೋಸ್ ಇದು ಒಂದು ಸರ್ಫೇಸ್ ಅನ್ಕೊಳ್ಳಿ, ರಫ್ ಸರ್ಫೇಸ್. ಇದು ರಫ್ ಸರ್ಫೇಸ್ ಅಂದರೆ ಕಚ್ಚಾ ಆಗಿರುತ್ತೆ, ಸ್ಮೂತ್ ಆಗಿರಲ್ಲ. ಇದ್ರ ಮೇಲೆ ಯಾವುದೋ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀವಿ. ಇವಾಗ ಈ ಸರ್ಫೇಸ್ ಮೇಲೆ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಈ ಆಬ್ಜೆಕ್ಟ್ನ ನಾವು ಈ ಕಡೆಯಿಂದ ಎಳಿಬೇಕು ಅನ್ಕೊಳ್ಳಿ, ಆ ಕಡೆ ಸೈಡ್ ಎಳ್ಕೋಬೇಕು, ಆ ಕಡೆ ಸೈಡ್ ಆಬ್ಜೆಕ್ಟ್. ಸೊ ಆ ಕಡೆ ಸೈಡ್ ನಾವು ಪುಲ್ ಮಾಡಿದಾಗ, ಅಂದರೆ ಈ ಕಡೆ ನಾವು ಎಳೆದಾಗ ಆಬ್ಜೆಕ್ಟ್ ಏನಾಗುತ್ತಾ ನಮಗೆ ಈಸಿಯಾಗಿ ಮೂವ್ಮೆಂಟ್ ಆಗಲ್ಲ, ಅಲ್ಲಿ ಒಂದಿಷ್ಟು ಸ್ಟ್ರಕ್ ಆದಂಗೆ ಆಗುತ್ತೆ. ಯಾಕಂದರೆ ಇವೆರಡು ಏನಿರ್ತಾವಲ್ಲ ಸರ್ಫೇಸಸ್ಸು ಎಷ್ಟು ಸ್ಮೂತ್ ಇರೋ ಕೂಡ 100% ಸ್ಮೂತ್ ಇರಲ್ಲ, ಎಲ್ಲೋ ಒಂತಲ್ಲಿ ಸ್ವಲ್ಪ ರಫ್ ಇದ್ದೇ ಇರುತ್ತಾ. ಸೊ ಯಾವ ಥರ ಇರುತ್ತೆ ನಾವು ಅದನ್ನು ಮೈಕ್ರೋ ಲೆವೆಲಲ್ಲಿ ನೋಡಿದಾಗ, ಸೊ ಇದ್ರದ್ದು ಕೆಳಗಡೆ ಸರ್ಫೇಸು ಈ ಥರ ಇರ್ಬೋದು, ಮತ್ತು ಇದ್ರದ್ದು ರಫ್ ಸರ್ಫೇಸ್ ಏನಿದೆಲ್ಲ ಇದ್ರದ್ದು ಈ ಥರ ಇರ್ಬೋದು. ಸೊ ಈ ಥರ ಇರ್ತವೆ ಎರಡು ಸರ್ಫೇಸ್ಗಳು. ಸೊ ಈ ಥರ ಇದ್ದಾಗ ಏನಾಗುತ್ತಾ, ಈ ಬಾಡಿನ ನಾವು ಆ ಕಡೆ ಮೂವ್ ಮಾಡ್ಬೇಕಂದಾಗ ಈ ಸರ್ಫೇಸ್ ಮೇಲೆ ಏನಾಗುತ್ತಾ ಇಲ್ಲಿ ರಫ್ ಆಗಿರುತ್ತಲ್ಲ, ಅಲ್ಲಿ ಏನಾಗುತ್ತಾ ಬಾಡಿ ಸ್ಟ್ರಕ್ ಆಗುತ್ತಾ. ಸೊ ಸ್ಟ್ರಕ್ ಆದಾಗ ಏನಾಗುತ್ತಾ ಅಲ್ಲಿ ಮೂವ್ ಆಗೋದು ನಮಗೆ ಈಸಿಯಾಗಿ ಬರಲ್ಲ, ಸುಮ್ಮನೆ ಎಳೆದ ತಕ್ಷಣ ಬರಲ್ಲ, ಸ್ವಲ್ಪ ನಾವು ಫೋರ್ಸ್ ಹಾಕಿ ಎಳಿಬೇಕಾಗುತ್ತಾ. ಸೊ ಯಾಕಂದರೆ ಸರ್ಫೇಸ್ ಈ ಥರ ರಫ್ ಆಗಿರೋದ್ರಿಂದ. ಎಷ್ಟೇ ಸ್ಮೂತ್ ಇದ್ರೂ ಕೂಡ 100% ಇರಲ್ಲ, ಎಲ್ಲೋ 1% ಅಷ್ಟು ಸರ್ಫೇಸ್ ರಫ್ ಆಗಿರುತ್ತಾ. ಸೊ ಆ ರಫ್ ಆಗಿರೋ ಸರ್ಫೇಸಿಂದ ಏನಾಗುತ್ತಾ ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತಾ. ಯಾವ ಥರ ಅಂದರೆ, ಸಪೋಸ್ ಈ ಸರ್ಫೇಸ್ ಮೇಲೆ ನಾವು ಇವಾಗ ಒಂದು ಬಾಡಿ ಇಟ್ಟಿದ್ವಿ, ಒಂದು ಆಬ್ಜೆಕ್ಟ್. ಈ ಆಬ್ಜೆಕ್ಟಿಗೆ ಒಂದು ವೆಯ್ಟ್ ಇರುತ್ತೆ. ಸೊ ಆ ವೆಯ್ಟ್ ಏನಾಗ್ತಿರುತ್ತಾ ಗ್ರಾವಿಟೇಷನಲ್ ಫೋರ್ಸಿಂದ ಏನಾಗುತ್ತಾ ವೆಯ್ಟನ್ನ ಸರ್ಫೇಸ್ ಕೆಳಗಡೆ ಹಾಕಕ್ಕೆ ಟ್ರೈ ಮಾಡುತ್ತಾ. ಸೊ ಇಲ್ಲಿಂದ ಏನಾಗುತ್ತಾ ಆಬ್ಜೆಕ್ಟಿನ ವೆಯ್ಟು ಸರ್ಫೇಸ್ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗ್ತಿರ್ತದ. ಅದೇ ಟೈಮಲ್ಲಿ ಏನಾಗುತ್ತಾ ಈ ಸರ್ಫೇಸ್ ಏನು ಮಾಡುತ್ತಾ, ಈ ಆಬ್ಜೆಕ್ಟ್ ಏನು ವೆಯ್ಟ್ ಬೀಳ್ತಿರುತ್ತಲ್ಲ ಇದ್ರ ಮೇಲೆ, ಅಂದ್ರೆ ಆ ವೆಯ್ಟ್ ಏನು ಆ್ಯಕ್ಷನ್. ಸೊ ಆ ಆ್ಯಕ್ಷನ್ಗೆ ಏನಾಗುತ್ತಾ ಈ ಸರ್ಫೇಸು ರಿಯಾಕ್ಷನ್ನ ಪ್ರೊಡ್ಯೂಸ್ ಮಾಡುತ್ತಾ. ಯಾಕಂದರೆ ನ್ಯೂಟನ್ ಥರ್ಡ್ ಲಾ ಪ್ರಕಾರ ಎವ್ರಿ ಆ್ಯಕ್ಷನ್ ಆಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಏನೇ ಆ್ಯಕ್ಷನ್ ಆದರೂ ಕೂಡ ಅದಕ್ಕೆ ಈಕ್ವಲ್ ಆಗಿರೋಂಥದ್ದು ಮತ್ತು ಅಪೋಸಿಟ್ ಆಗಿರೋಂಥದ್ದು ರಿಯಾಕ್ಷನ್ ಕ್ರಿಯೇಟ್ ಆಗುತ್ತಾ. ಸೊ ಇಲ್ಲಿ ನಾವು ವೆಯ್ಟು ಸರ್ಫೇಸ್ ಮೇಲೆ ಬಿತ್ತು ಬಾಡಿಯಿಂದ. ಸೊ ಈ ಸರ್ಫೇಸ್ ಏನು ಮಾಡುತ್ತೆ ಇವಾಗ ರಿಯಾಕ್ಷನ್ನ ಈಕ್ವಲ್ ಆಗಿ ಮತ್ತು ಅಪೋಸಿಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತಾ. ಹೆಂಗಂದರೆ ಈಕ್ವಲ್ ಆಗಿ ಅಂದರೆ ಎಷ್ಟು ವೆಯ್ಟ್ ಹಾಕ್ತೀವಿ ಅಷ್ಟು ಪ್ರಮಾಣದಷ್ಟು ಅಪೋಸಿಷನ್ ಪ್ರೊಡ್ಯೂಸ್ ಮಾಡುತ್ತಾ. ಇನ್ನು ಅಪೋಸಿಷನ್ ಅಂದರೆ ರಿಯಾಕ್ಷನ್ ಅಂದರೆ, ಈಗ ವೆಯ್ಟ್ ನಮಗೆ ಈ ಪಾಯಿಂಟಿಂದ ಕೆಳಗಡೆ ಬಂದಿದೆ, ನಮ್ಗೆ ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂದರೆ ಈ ಪಾಯಿಂಟಿಂದ ಮೇಲ್ಗಡೆ ಬರುತ್ತಾ. ಸೊ ಅಂದರೆ ಇಲ್ಲಿಂದ ವೆಯ್ಟು ಕೆಳಗಡೆ ಬಂದರೆ ಅದೇ ಪಾಯಿಂಟಿಂದ ನಮಗೆ ನಾರ್ಮಲ್ ರಿಯಾಕ್ಷನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಸರ್ಫೇಸಿಂದ ನಾರ್ಮಲ್ ರಿಯಾಕ್ಷನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ವೆಯ್ಟನ್ನು ನಾವು W ಅಂತ ಕರಿಬೋದು, ಅಥವಾ ಈ ರಿಯಾಕ್ಷನ್ನ ನಾರ್ಮಲ್ ರಿಯಾಕ್ಷನ್ನ ಕ್ಯಾಪಿಟಲ್ R ಅಂತ ಕರಿಬೋದು. ಸೊ ಇದಾಯಿತು. ನೆಕ್ಸ್ಟು ಇದು ನಾರ್ಮಲ್ ಆಗಿದ್ದಾಗ, ಯಾವುದೇ ರೀತಿ ನಾವು ಫೋರ್ಸ್ ಅಪ್ಲೈ ಮಾಡದಿದ್ದಾಗ ಈ ಥರ ಎರಡು ಗ್ರಾವಿಟಿಯಿಂದ ವೆಯ್ಟು ಮತ್ತು ಅದರಿಂದ ನಾರ್ಮಲ್ ರಿಯಾಕ್ಷನ್ ಎರಡು ಪ್ರೊಡ್ಯೂಸ್ ಆಗ್ತಾ ಇರ್ತಾವೆ. ಸೊ ನೆಕ್ಸ್ಟ್ ಈ ಆಬ್ಜೆಕ್ಟ್ನ ಮೂವ್ ಮಾಡ್ಬೇಕು ಅನ್ಕೊಡ್ರಿ, ಈ ಕಡೆ ಸೈಡು ನಾವು ಮೂವ್ ಮಾಡಬೇಕು. ಸೊ ಈ ಕಡೆ ಏನು ಮಾಡ್ತೀವಿ ನಾವು ಪುಲ್ಲಿಂಗ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ. P ಅಂದರೆ ಪುಲ್ಲಿಂಗ್ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತಾ, ನಾನು ಮೊದಲು ಹೇಳಿದ್ನಲ್ಲ ಎರಡು ಸರ್ಫೇಸ್ಗಳು ಸ್ಮೂತ್ ಆಗಿರಲ್ಲ, 100% ಸ್ಮೂತಾಗಿ ಯಾವೂ ಇರಲ್ಲ. ಸೊ ಹಂಗಾದಾಗ ಏನಾಗುತ್ತಾ ಮೂವ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಅಡೆತಡೆ ಉಂಟಾಗುತ್ತಾ, ನಮಗೆ ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತಾ. ಸರ್ಫೇಸ್ಗಳು
ಈ ಥರ ಇರೋದ್ರಿಂದ. ಸೊ ಎಲ್ಲೋ ಒಂದಲ್ಲಿ ಇಂಟರ್ಲಾಕ್ ಆದಾಗ ಮೂವ್ ಆಗಬೇಕಾದ್ರೆ ನಿಂತ್ಕೊಂಡ್ಬಿಡುತ್ತೆ ಆಬ್ಜೆಕ್ಟ್. ನಾವು ಎಳಿಬೇಕಾದ್ರೆ ಫೋರ್ಸನ್ನು ಅಪ್ಲೈ ಮಾಡಿ ಎಳಿಬೇಕು. ಸೊ ಅವಾಗ ನಮ್ಗೇನು ಅಪೋಸಿಷನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಅಪೋಸಿಷನ್ಗೆ ಈ ಡೈರೆಕ್ಷನಲ್ಲಿ ಇರುತ್ತೆ ಅಪೋಸಿಷನ್. ಯಾಕಂದರೆ ನಾವು ಈ ಕಡೆ ಪುಲ್ ಮಾಡ್ತಾ ಇದ್ದೀವಿ ಆಬ್ಜೆಕ್ಟ್ನ, ಅದು ಆ್ಯಕ್ಷನ್ ಆದರೆ ಅದಕ್ಕೆ ಅಪೋಸಿಟ್ ರಿಯಾಕ್ಷನ್ನು ಈ ಡೈರೆಕ್ಷನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದೇ ನ್ಯೂಟನ್ ಲಾ ಪ್ರಕಾರ. ಸೊ ನಾವು ಪುಲ್ಲಿಂಗ್ ಫೋರ್ಸ್ ಈ ಕಡೆ ಅಪ್ಲೈ ಮಾಡಿದರೆ ಈ ಕಡೆ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅಪೋಸಿಟಲ್ಲಿ, ಅದನ್ನು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಫ್ರಿಕ್ಷನಲ್ ಫೋರ್ಸ್. ಸೊ ಈ ಫ್ರಿಕ್ಷನಲ್ ಫೋರ್ಸ್ಗೆ ಫ್ರಿಕ್ಷನ್ ಅಂತ ಕರಿತೀವಿ. ಏನಿದು ಫ್ರಿಕ್ಷನ್ ನಾರ್ಮಲಿ ಅಂದರೆ ಯಾವುದೋ ಒಂದು ಆಬ್ಜೆಕ್ಟ್ನ ಮೂವ್ ಮಾಡಬೇಕಾದ್ರೆ ಅದಕ್ಕೆ ಅಪೋಸಿಟ್ ಆಗಿ ಒಂದು ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇವಾಗ 4 ಟರ್ಮ್ಸ್ ಗೊತ್ತಾದ್ರು ನಮಗೆ. ಒಂದು ವೆಯ್ಟು, ಆ ವೆಯ್ಟಿಂದ ಪ್ರೊಡ್ಯೂಸ್ ಆದಂಥ ನಾರ್ಮಲ್ ರಿಯಾಕ್ಷನ್. ಒಂದು ಪುಲ್ಲಿಂಗ್ ಫೋರ್ಸು, ಆ ಪುಲ್ಲಿಂಗ್ ಫೋರ್ಸಿಂದ ಪ್ರೊಡ್ಯೂಸ್ ಆದಂಥ ಫ್ರಿಕ್ಷನ್ ಫೋರ್ಸ್. ಸೊ ಇವು 4 ಟರ್ಮ್ಸು ಫ್ರಿಕ್ಷನ್ಗೆ ಸಂಬಂಧಪಟ್ಟಿದಂಥದ್ದು. ಈ ಡಯಾಗ್ರಾಮನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ಯಾವ ಥರ ಫ್ರಿಕ್ಷನ್ನ ಪ್ರೊಡ್ಯೂಸ್ ಆಗುತ್ತಾ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ಫ್ರಿಕ್ಷನ್ಸ್. 2 ರೀತಿ ಬರ್ತವೆ ಫ್ರಿಕ್ಷನ್ಸಲ್ಲಿ. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಇನ್ನೊಂದು ಡೈನಾಮಿಕ್ ಫ್ರಿಕ್ಷನ್. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಒಂದು ಸರ್ಫೇಸ್ ಮೇಲೆ ಇನ್ನೂ ಒಂದು ಬಾಡಿ ಇಟ್ಟಾಗ ಅಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಇಲ್ಲ ಅಂದರೆ ಅದನ್ನು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಎರಡನೇದು ಡೈನಾಮಿಕ್ ಫ್ರಿಕ್ಷನ್. ಸೊ 2 ಬಾಡಿಗಳು ಮೂವ್ಮೆಂಟ್ ಆದಾಗ ಕ್ರಿಯೇಟ್ ಆಗೋ ಫ್ರಿಕ್ಷನ್ಗೆ ಡೈನಾಮಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನಲ್ಲಿ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಬರುತ್ತೆ. ಮತ್ತೆ ಲಿಮಿಟಿಂಗ್ ಫ್ರಿಕ್ಷನ್. ಸೊ ಏನು ಲಿಮಿಟಿಂಗ್ ಫ್ರಿಕ್ಷನ್ ಅಂದರೆ, ಯಾವಾಗ ಈ ಸರ್ಫೇಸಲ್ಲಿ ಬಾಡಿ ಇಟ್ಟಿರ್ತೀವಿ, ಆ ಬಾಡಿಗೆ ಪುಲ್ಲಿಂಗ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಅಪೋಸಿಟ್ ಆಗಿರುವಂಥ ಫ್ರಿಕ್ಷನಲ್ ಫೋರ್ಸ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ಫ್ರಿಕ್ಷನಲ್ ಫೋರ್ಸು ಯಾವಾಗ ಪುಲ್ಲಿಂಗ್ ಫೋರ್ಸ್ಗೆ ಈಕ್ವಲ್ ಆಗಿರುತ್ತೋ ಅದಕ್ಕೆ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸಪೋಸ್ ಪುಲ್ಲಿಂಗ್ ಫೋರ್ಸ್ ನಮಗೆ 10 kg ಅಷ್ಟಿತ್ತು, ಅದಕ್ಕೆ ಈಕ್ವಲ್ ಆಗಿರೋಂಥ ಫ್ರಿಕ್ಷನಲ್ ಫೋರ್ಸ್ ಕೂಡ 10 kg ಪ್ರೊಡ್ಯೂಸ್ ಆಯಿತು ಅಂದರೆ ಅದನ್ನು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇಂಥ ಲಿಮಿಟಿಂಗ್ ಫ್ರಿಕ್ಷನ್ವರೆಗೂ ಏನಾಗುತ್ತೆ ಅಂದರೆ ಈ ಆಬ್ಜೆಕ್ಟ್ನ ನಮಗೆ ಮೂವ್ ಮಾಡೋಕ್ಕಾಗಲ್ಲ ಆಬ್ಜೆಕ್ಟ್ನ. ಯಾಕಂದರೆ ಈಗ ಸಪೋಸ್ ಇಲ್ಲಿ 10 kg ಇತ್ತು, 9 kg ನಾವು ಪುಲ್ಲಿಂಗ್ ಫೋರ್ಸ್ ಅಪ್ಲೈ ಮಾಡಿವಿ ಅಂದರೆ ಇಲ್ಲಿ ಫ್ರಿಕ್ಷನ್ನೇ ಜಾಸ್ತಿ ಅದ. ನಾವು ಪುಲ್ಲಿಂಗ್ ಫೋರ್ಸ್ಗಿಂತ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಅದ. ಸೊ ನಾವು ಪುಲ್ ಮಾಡಬೇಕಾದ್ರೆ ಇನ್ನೊಂದಿಷ್ಟು ಜಾಸ್ತಿ ಫೋರ್ಸ್ನ ಅಪ್ಲೈ ಮಾಡಬೇಕು. ಫ್ರಿಕ್ಷನಲ್ ಫೋರ್ಸ್ಗಿಂತ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗ್ತದೆ, ಆಬ್ಜೆಕ್ಟನ್ನು ಮೂವ್ ಮಾಡ್ಬೋದು. ಅಲ್ಲಿವರೆಗೂ ಆಬ್ಜೆಕ್ಟು ಮೂವ್ ಆಗಲ್ಲ. ಸೊ ಯಾವಾಗ ಪುಲ್ಲಿಂಗ್ ಫೋರ್ಸ್ ಮತ್ತು ಫ್ರಿಕ್ಷನಲ್ ಫೋರ್ಸ್ ಸೇಮ್ ಆಗಿರ್ತಾವೋ ಆ ಕಂಡೀಷನ್ಗೆ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದ್ದು ಡೈನಾಮಿಕ್ ಫ್ರಿಕ್ಷನ್. ಡೈನಾಮಿಕ್ ಫ್ರಿಕ್ಷನ್ ಅಂದರೆ ಯಾವಾಗ ಈ ಲಿಮಿಟಿಂಗ್ ಫ್ರಿಕ್ಷನ್ ದಾಟಿ, ಸಪೋಸ್ ನಾವು ಇವಾಗ 11 kg ಪುಲ್ಲಿಂಗ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತಾ, ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ. ಯಾಕಂದ್ರೆ ಫ್ರಿಕ್ಷನಲ್ ಫೋರ್ಸ್ 10 kg ಇತ್ತು, ಪುಲ್ಲಿಂಗ್ ಫೋರ್ಸ್ 11 kg ಅಪ್ಲೈ ಮಾಡಿದಾಗ ಏನಾಗುತ್ತಾ, ಆಬ್ಜೆಕ್ಟು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ. ಸೊ ಆ ಥರ ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆದರೆ ಅಂಥದಕ್ಕೆ ಡೈನಾಮಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇನ್ನು ಡೈನಾಮಿಕ್ ಫ್ರಿಕ್ಷನಲ್ಲಿ 2 ರೀತಿ ಬರ್ತಾವೆ. ಒಂದು ಸ್ಲೈಡಿಂಗ್ ಫ್ರಿಕ್ಷನ್, ಇನ್ನೊಂದು ರೋಲಿಂಗ್ ಫ್ರಿಕ್ಷನ್. ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ನಾರ್ಮಲ್ ಸರ್ಫೇಸಲ್ಲಿ ಒಂದು ಬಾಡಿನ ನಾವು ಮೂವ್ ಮಾಡಿದ್ರೆ ಅದನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಈ ಥರ ಸ್ಲೈಡ್ ಹಾಕೊಂತ ಹೋಗುತ್ತೆ ಬಾಡಿ, ಅದಕ್ಕೆ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಅದೇ ರೋಲಿಂಗ್ ಫ್ರಿಕ್ಷನ್ ಅಂದರೆ, ಸೊ ಇಲ್ಲಿ ಸರ್ಫೇಸ್ ಇರುತ್ತೆ, ಆದರೆ ಬಾಡಿ ಯಾವ ಥರ ಇರುತ್ತೆ ಅಂದರೆ ಸರ್ಕಲ್ ಶೇಪಲ್ಲಿ ಇರುತ್ತೆ ಅಥವಾ ಗ್ಲೋಬ್ ಶೇಪಲ್ಲಿ ಇರುತ್ತೆ ಬಾಡಿ. ಸೊ ಈ ಬಾಡಿ ಏನಾಗುತ್ತೆ, ನಾವು ಪುಲ್ಲಿಂಗ್ ಫೋರ್ಸ್ ಅಪ್ಲೈ ಮಾಡಿದಾಗ ಅಥವಾ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಬಾಡಿ ರೋಲ್ ಹಾಕ್ಕೊಂತ ಹೋಗುತ್ತೆ ಮುಂದಕ್ಕೆ. ಬಾಲ್ ಆ ಥರ ತಿರ್ಕೊಂತ ಹೋಗುತ್ತಲ್ಲ ಮುಂದಕ್ಕೆ, ಅದೇ ರೀತಿ ರೋಲ್ ಹಾಕ್ಕೊಂತ ಹೋಗುತ್ತಾ ಈ ಬಾಡಿ. ಸೊ ಅಂತ ಅಲ್ಲಿ ಕ್ರಿಯೇಟ್ ಆಗೋ ಫ್ರಿಕ್ಷನ್ಗೆ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಇವೆರಡು ಡೈನಾಮಿಕ್ ಫ್ರಿಕ್ಷನ್. ಇನ್ನು ಈ ಡೈನಾಮಿಕ್ ಫ್ರಿಕ್ಷನ್ಗೆ ಕೈನೆಟಿಕ್ ಫ್ರಿಕ್ಷನ್ ಅಂತಲೂ ಕರೀತಾರೆ. ಕೈನೆಟಿಕ್
ಫ್ರಿಕ್ಷನ್ ಅಂತಾನೆ ಕರೀತಾರೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಫ್ರಿಕ್ಷನ್. ನೆಕ್ಸ್ಟ್, ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ when a pulling force is applied to move. ಸೊ ಈ ಒಂದು ಬಾಡಿ ಮೇಲೆ ಯಾವ್ಯಾವೆಲ್ಲ ಫೋರ್ಸ್ ಕ್ರಿಯೇಟ್ ಆಗ್ತಿರ್ತಾವ ಅದನ್ನ ಮೂವ್ ಮಾಡಬೇಕಾದಾಗ ಅನ್ನೋದು ನೆಕ್ಸ್ಟು. ಸೊ ಯಾವ್ಯಾವ ಅಂತ ನೋಡೋಣ. 4 ಫೋರ್ಸ್ ಇರ್ತಾವೆ ನಾರ್ಮಲಾಗಿ. ಒಂದು, ವೆಯ್ಟ್ ಆಫ್ ಎ ಬ್ಲಾಕ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸೊ ಸರ್ಫೇಸ್ ಮೇಲೆ ಬ್ಲಾಕ್ ಇಟ್ಟಿರ್ತೀವಿ, ಇದು ಬ್ಲಾಕು ಸ್ಕ್ವೇರ್ ಶೇಪಲ್ಲಿ ಕಾಣುವಂಥದ್ದು. ಸೊ ಈ ಬ್ಲಾಕ್ ಸರ್ಫೇಸ್ ಮೇಲೆ ಇಟ್ಟಾಗ ಏನಾಯ್ತಾ, ಆ ಸರ್ಫೇಸ್ ಮೇಲೆ ವರ್ಟಿಕಲ್ ಆಗಿ ಕೆಳಗಡೆ ವೆಯ್ಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ಅದನ್ನ ಡಬ್ಲ್ಯೂ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಒಂದು ಸರ್ಫೇಸ್ ಮೇಲೆ ಏನಾದ್ರು ಇಟ್ಟಾಗ ಏನಾಗುತ್ತೆ, ವೆಯ್ಟ್ಗೆ ಆ ಸರ್ಫೇಸ್ ಮೇಲೆ ವೆಯ್ಟ್ ಕ್ರಿಯೇಟ್ ಮಾಡುತ್ತಾ, ವರ್ಟಿಕಲ್ ಆಗಿ ಕೆಳಗಡೆ ಫೋರ್ಸ್ ಮಾಡುತ್ತಾ. ಸೊ ಅದು ವೆಯ್ಟ್. ನೆಕ್ಸ್ಟು, ನಾರ್ಮಲ್ ರಿಯಾಕ್ಷನ್ ಆನ್ ಅಪೋರ್ಡ್ಸ್. ಇನ್ನು ಈ ವೆಯ್ಟ್ ಏನಿದೆಯಲ್ಲ, ಈ ಫೋರ್ಸ್ಗೆ ಅಪೋಸಿಟ್ ಆಗಿ ಈ ಫೋರ್ಸ್ ಕ್ರಿಯೇಟ್ ಆಗ್ತಿರುತ್ತೆ, ಅದನ್ನು ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಂದ್ರೇನು, ಸರ್ಫೇಸ್ ಪ್ರೊಡ್ಯೂಸ್ ಮಾಡೋಂಥ ನಾರ್ಮಲ್ ರಿಯಾಕ್ಷನ್. ಈ ವೆಯ್ಟ್ ಏನು ಪ್ರೊಡ್ಯೂಸ್ ಮಾಡುತ್ತಲ್ಲ ಬ್ಲಾಕ್ ಸರ್ಫೇಸ್ ಮೇಲೆ, ಅದಕ್ಕೆ ಸರ್ಫೇಸ್ ಪ್ರೊಡ್ಯೂಸ್ ಮಾಡೋಂಥ ರಿಯಾಕ್ಷನ್, ಅದಕ್ಕೆ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಅದನ್ನು ಕ್ಯಾಪಿಟಲ್ ಆರ್ ಇಂದ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್, ಅಪ್ಲೈಡ್ ಪುಲ್ಲಿಂಗ್ ಫೋರ್ಸ್. ಸೊ ಈ ಬ್ಲಾಕ್ನ ಮೂವ್ ಮಾಡಬೇಕಾದಾಗ ಇದನ್ನು ನಾವು ಪುಲ್ ಮಾಡ್ತೀವಿ ಅಥವಾ ಪುಷ್ ಮಾಡ್ತೀವಿ, ಫೋರ್ಸ್ ಹಾಕಿ ಎಳಿತೀವಿ, ಅದಕ್ಕೆ ಅಪ್ಲೈಡ್ ಪುಲ್ಲಿಂಗ್ ಫೋರ್ಸ್ ಅಂತ ಕರಿತೀವಿ. ಅದನ್ನು ಪಿ ಇಂದ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟು, ಫ್ರಿಕ್ಷನಲ್ ಫೋರ್ಸ್. ಸೊ ನಾವು ಹಿಂಗೆ ಎಳಿಬೇಕಾದಾಗ ಏನಾಗುತ್ತಾ, ಆ ಬ್ಲಾಕ್ ಏನು ಮಾಡುತ್ತಾ, ನಮಗೆ ಅಪೋಸಿಷನ್ ಪ್ರೊಡ್ಯೂಸ್ ಮಾಡುತ್ತಾ, ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಮಾಡುತ್ತಾ ಮೂವ್ ಆಗ್ಲಾರ್ದಂಗೆ, ಅದನ್ನು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ಈ 4 ಫೋರ್ಸ್ಗಳು ಒಂದು ಬ್ಲಾಕು ನಾವು ಮೂವ್ ಮಾಡೋ ಹೊತ್ನಾಗ ಒಂದು ಬ್ಲಾಕ್ ಮೇಲೆ ಪ್ರೊಡ್ಯೂಸ್ ಆಗ್ತಾ ಇರ್ತವೆ, 4 ಫೋರ್ಸ್. ಇನ್ನು ಈ ಥರ 4 ಫೋರ್ಸ್ ಪ್ರೊಡ್ಯೂಸ್ ಆಗ್ತಿರುವಾಗ ಸೊ ಒಂದಕ್ಕೊಂದು ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವೆ. ಏನಂದರೆ, ಎಷ್ಟು ವೆಯ್ಟ್ ಹಾಕ್ತೀವಿ ನಾವು, ಅಂದರೆ ಎಷ್ಟು ವೆಯ್ಟು ಸರ್ಫೇಸ್ ಮೇಲೆ ಫೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ನಾರ್ಮಲ್ ರಿಯಾಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ವೆಯ್ಟ್ ಈಸ್ ಈಕ್ವಲ್ ಟು ಆರ್. ಸೊ ನಾರ್ಮಲಿ ವೆಯ್ಟಿಂದ ಕ್ರಿಯೇಟ್ ಆಗೋಂಥ ಫೋರ್ಸ್ಗೆ ನಾರ್ಮಲ್ ರಿಯಾಕ್ಷನ್ ಈಕ್ವಲ್ ಆಗಿರುತ್ತೆ. ಮತ್ತು ಪುಲ್ಲಿಂಗ್ ಫೋರ್ಸ್ ಈಸ್ ಈಕ್ವಲ್ ಟು ಫ್ರಿಕ್ಷನಲ್ ಫೋರ್ಸ್. ಸೊ ಪುಲ್ಲಿಂಗ್ ನಾವು ಎಷ್ಟು ಪುಲ್ ಮಾಡ್ತೀವಿ, ಎಷ್ಟು ಫೋರ್ಸ್ ಆಗಿ ಪುಲ್ ಮಾಡ್ತೀವಿ, ಅಷ್ಟು ಫ್ರಿಕ್ಷನಲ್ ಫೋರ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಿಂಗಾದಾಗ ಏನೈತೆ, ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವೆ. ವೆಯ್ಟ್ಗೆ ರಿಯಾಕ್ಷನ್ ಪ್ರಪೋರ್ಷನಲ್ ಆಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಮತ್ತು ಪುಲ್ಲಿಂಗ್ ಫೋರ್ಸ್ಗೆ ಫ್ರಿಕ್ಷನಲ್ ಫೋರ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇವು ಯಾವಾಗ ಇರ್ತಾವೆ ಕಂಡೀಷನ್ ಅಂದರೆ, ಆಬ್ಜೆಕ್ಟು ನಾರ್ಮಲ್ ರಿಯಾಕ್ಷನಲ್ಲಿ ಸ್ಟ್ಯಾಟಿಕ್ ರಿಯಾಕ್ಷನಲ್ಲಿ ಇದ್ದಾಗ ಆಗಲ್ಲ. ಸ್ಟ್ಯಾಟಿಕ್ ರಿಯಾಕ್ಷನಲ್ಲಿದ್ದು ಲಿಮಿಟಿಂಗ್ ಫ್ರಿಕ್ಷನ್ ದಾಟಿದ ಮೇಲೆ ಇನ್ನೇನು ಮೂವ್ ಆಗಬೇಕು ಅಂತ ಇರುತ್ತಲ್ಲ, ನಾವೆಷ್ಟು ನಾರ್ಮಲಾಗಿ ಮೂವ್ ಆಗ್ಬೇಕಂತ ಇರುತ್ತಲ್ಲ, ಅವಾಗ ಈ ಥರ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ ಆ ರಿಯಾಕ್ಷನ್ಗೆ. ಮತ್ತು ಪುಲ್ಲಿಂಗ್ ಫೋರ್ಸ್ಗೆ ಫ್ರಿಕ್ಷನಲ್ ಫೋರ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇನ್ನು ಡೈನಾಮಿಕ್ ಫೋರ್ಸ್ ಎಲ್ಲಿಗೆ ಬರುತ್ತೆ, ಡೈನಾಮಿಕ್ ಫ್ರಿಕ್ಷನ್ ಯಾವಾಗ ಬರುತ್ತೋ, ಡೈನಾಮಿಕ್ ಫ್ರಿಕ್ಷನ್ ಅಂದರೆ ಇನ್ನು ಬಾಡಿ ಮೂವ್ ಆಗ್ತಿರುತ್ತಲ್ಲ ಅವಾಗ. ಸೊ ಅವಾಗ ಏನಿರುತ್ತೋ, ಪುಲ್ಲಿಂಗ್ ಫೋರ್ಸ್ ಈಸ್ ಗ್ರೇಟರ್ ದೆನ್ ಫ್ರಿಕ್ಷನಲ್ ಫೋರ್ಸ್. ಸೊ ಇವೆರಡು ಎಲ್ಲಿವರೆಗೆ ಈಕ್ವಲ್ ಆಗಿರ್ತಾವೋ ಅಲ್ಲಿವರೆಗೆ ನಮಗೆ ಬ್ಲಾಕ್ನ ಮೂವ್ ಮಾಡೋಕ್ಕಾಗಲ್ಲ. ಯಾವಾಗ ಪುಲ್ಲಿಂಗ್ ಫೋರ್ಸನ್ನು ಜಾಸ್ತಿ ಮಾಡ್ತೀವಿ ನಾವು, ಆವಾಗ ಬ್ಲಾಕು ಮೂವ್ ಆಗುತ್ತೆ. ಸೊ ಈ ಫ್ರಿಕ್ಷನಲ್ ಫೋರ್ಸ್ ಪುಲ್ಲಿಂಗ್ ಫೋರ್ಸ್ ಎರಡು ಈಕ್ವಲ್ ಇತ್ತಂದರೆ ಬ್ಲಾಕ್ ಮೂವ್ ಆಗಲ್ಲ. ಇದಕ್ಕಿಂತ ಪುಲ್ಲಿಂಗ್ ಫೋರ್ಸ್ ಜಾಸ್ತಿ ಮಾಡಿದಾಗ ನಾವು ಅದನ್ನು ಮೂವ್ ಮಾಡ್ಬೋದು. ಸೊ ಇವಿಷ್ಟು ಕೆಲವು ಫೋರ್ಸ್ಗಳು ಯಾವ್ಯಾವ ರೀತಿ ಆ್ಯಕ್ಟ್ ಮಾಡ್ತಿರ್ತಾವೆ ಒಂದು ಬ್ಲಾಕ್ ಮೇಲೆ, ಒಂದು ನಾರ್ಮಲ್ ಮೂವಿಂಗ್ ಬ್ಲಾಕ್ ಮೇಲೆ ಅನ್ನ ತಿಳ್ಕೊಬೋದು ಇದರಿಂದ. ನೆಕ್ಸ್ಟ್, ಲಾಸ್ ಆಫ್ ಫ್ರಿಕ್ಷನ್. ಲಾಸ್ ಅಂದರೆ ನಿಯಮಗಳು. ಸೊ ಫ್ರಿಕ್ಷನ್ ಕೆಲವು ನಿಯಮಗಳು, 4 ನಿಯಮಗಳು ಬರ್ತಾವ. ಏನೇನಂದರೆ, ಒಂದೇದು, ಫ್ರಿಕ್ಷನಲ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಸೊ ಫ್ರಿಕ್ಷನಲ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಸೊ ಇಲ್ಲೇನರ್ಥ, ನಾರ್ಮಲ್ ರಿಯಾಕ್ಷನ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ಫ್ರಿಕ್ಷನಲ್ ಫೋರ್ಸು ಪ್ರೊಡ್ಯೂಸ್ ಆಗ್ತಾ ಇರುತ್ತಾ. ಸೊ ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಇತ್ತು ಅಂದರೆ ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಇರುತ್ತೆ, ನಾರ್ಮಲ್ ರಿಯಾಕ್ಷನ್ ಕಮ್ಮಿ ಇತ್ತು ಅಂದರೆ ಫ್ರಿಕ್ಷನಲ್ ಫೋರ್ಸು ಕಮ್ಮಿ ಇರುತ್ತೆ. ಸೊ ಅದು ಒಂದೇದು. ನೆಕ್ಸ್ಟ್, ಎರಡನೇದು, ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಸೊ
ಯಾವ ಕಡೆ ಮೂವ್ ಆಗ್ತಿರುತ್ತಲ್ಲ ಬ್ಲಾಕು ಅದಕ್ಕೆ ಅಪೋಸಿಟ್ ಸೈಡಲ್ಲಿ ಫ್ರಿಕ್ಷನಲ್ ಫೋರ್ಸು ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ನಾವು ಈ ಕಡೆ ಪುಲ್ ಮಾಡಿದಾಗ ಬ್ಲಾಕ್ನ ಆ ಕಡೆ ಮೋಷನ್ ಇರುತ್ತೆ, ಬ್ಲಾಕ್ ಆ ಕಡೆ ಮೂವ್ಮೆಂಟ್ ಆಗ್ತಿರುತ್ತಲ್ಲ. ಸೊ ಫ್ರಿಕ್ಷನಲ್ ಫೋರ್ಸ್ ಏನಾಗುತ್ತಾ ಈ ಡೈರೆಕ್ಷನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅದು ಎರಡನೇದು. ನೆಕ್ಸ್ಟ್ ಮೂರನೇದು, ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್. ಸೊ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಅಂದರೆ ಇದೊಂದು ಸರ್ಫೇಸು, ಯಾವುದ್ರದ್ದು ಕೆಳಗಡೆ ಐತಲ್ಲ ಅದು ಸರ್ಫೇಸು, ಇದೇನದಲ್ಲ ಇದು ಬ್ಲಾಕಿಂದು ಕೆಳಗಡೆ ಇರೋಂಥ ಸರ್ಫೇಸ್. ಸೊ ಫ್ರಿಕ್ಷನಲ್ ಫೋರ್ಸ್ ಅವು ಯಾವ ಥರ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸ್ಮೂತ್ ಆಗಿರೋದು ಅಥವಾ ರಫ್ ಆಗಿದಾವ ಅಂತ. ಸ್ಮೂತ್ ಆಗಿದ್ದಾಗ ಏನಾಗುತ್ತೆ ಫ್ರಿಕ್ಷನ್ನು ಕಡಿಮೆ ಇರುತ್ತೆ, ರಫ್ ಆಗಿದ್ದಾಗ ಫ್ರಿಕ್ಷನ್ನು ಜಾಸ್ತಿ ಇರುತ್ತೆ. ರಫ್ ಆಗಿದ್ದಾಗ ಏನಾಗುತ್ತೆ ಮೂವ್ಮೆಂಟ್ ಆಗೋದು ಭಾಳ ಕಷ್ಟ ಆಗುತ್ತೆ, ಹಿಡಿದಿಟ್ಕೊಂಡಿರುತ್ತೆ, ಅದಕ್ಕೆ ಮೂವ್ಮೆಂಟ್ ಆಗಲ್ಲ. ಅದೇ ಸ್ಮೂತ್ ಇದ್ದಾಗ ಏನಾಗುತ್ತೆ ಈಸಿಯಾಗಿ ಮೂವ್ಮೆಂಟ್ ಆಗುತ್ತಾ. ಸೊ ಅದರಿಂದಾಗಿ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್. ಸೊ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಯಾವ ಥರ ಇದಾವ ಅದ್ರ ಮೇಲೆ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು, ಫ್ರಿಕ್ಷನಲ್ ಫೋರ್ಸ್ ಇಸ್ ಇಂಡಿಪೆಂಡೆಂಟ್ ಓವರ್ ದ ಏರಿಯಾ ಆ್ಯಂಡ್ ಶೇಪ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್. ಸೊ ಏನಾಗಿರುತ್ತೆ ಫ್ರಿಕ್ಷನಲ್ ಫೋರ್ಸು ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಯಾವ ಥರ ಇದಾವ, ಸ್ಮೂತ್ ಆಗಿದಾವೆ ರಫ್ ಆಗಿದಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಮೂತ್ ಆಗಿತ್ತು ಅಂದರೆ ಫ್ರಿಕ್ಷನಲ್ ಫೋರ್ಸ್ ಕಮ್ಮಿ ಇರುತ್ತೆ, ರಫ್ ಆಗಿದ್ದು ಸರ್ಫೇಸಸ್ ಅಂದರೆ ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಇರುತ್ತೆ. ಇನ್ನು ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಇನ್ನೊಂದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಏರಿಯಾ ಆ್ಯಂಡ್ ಶೇಪ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್. ಸೊ ಈ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಎಷ್ಟು ವಿಸ್ತೀರ್ಣ ಅದ ಮತ್ತು ಅದು ಯಾವ ಶೇಪಲ್ಲಿ ಐತೆ ಅನ್ನೋದು ಫ್ರಿಕ್ಷನಲ್ ಫೋರ್ಸ್ಗೆ ಡಿಪೆಂಡ್ ಆಗಲ್ಲ. ಸೊ ಫ್ರಿಕ್ಷನಲ್ ಫೋರ್ಸ್ ಯಾವ ಥರ ಪ್ರೊಡ್ಯೂಸ್ ಆಗಬೇಕು ಆ ಥರ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೇಚರ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್. ಮೂರನೇ ಲಾ ಪ್ರಕಾರ ನೇಚರ್ ಆಫ್ ಕಾಂಟ್ಯಾಕ್ಟಿಂಗ್ ಸರ್ಫೇಸಸ್ ಮೇಲೆ ಫ್ರಿಕ್ಷನಲ್ ಫೋರ್ಸು ಡಿಪೆಂಡ್ ಆಗಿರುತ್ತೆ. ಸೊ ಇವಿಷ್ಟು ಲಾ ಆಫ್ ಫ್ರಿಕ್ಷನ್ಸ್, ಅಂದರೆ ಫ್ರಿಕ್ಷನ್ನಲ್ಲಿ ಇರೋಂಥ ಕೆಲವು ನಿಯಮಗಳು 4 ಇದಾವೆ. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದರೆ ಇಟ್ ಈಸ್ ಎ ರೇಷಿಯೋ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್ ಟು ದ ನಾರ್ಮಲ್ ರಿಯಾಕ್ಷನ್ ವೆನ್ ದ ಬಾಡಿ ಜಸ್ಟ್ ಅಬೌಟ್ ಟು ಮೂವ್. ಸೊ ಏನಿದೆ ಫ್ರಿಕ್ಷನಲ್ ಫೋರ್ಸು ಮತ್ತು ಏನು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದರೆ ಇದು ಒಂದು ಫ್ರಿಕ್ಷನಲ್ ಫೋರ್ಸ್ ಮತ್ತು ನಾರ್ಮಲ್ ರಿಯಾಕ್ಷನ್ ಮಧ್ಯೆ ಇರುವಂಥ ರೇಷಿಯೋ. ಇದಕ್ಕೆ ನಾವು ಫ್ರಿಕ್ಷನಲ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಏನು ಇದಂದರೆ, ಸೊ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಗೊತ್ತು, ನಾವು ಪುಲ್ ಮಾಡಬೇಕಾದ್ರೆ ಅದಕ್ಕೆ ಅಪೋಸಿಟ್ ಆಗಿ ಪ್ರೊಡ್ಯೂಸ್ ಆಗುತ್ತಲ್ಲ ಫ್ರಿಕ್ಷನ್, ಅದಕ್ಕೆ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಇನ್ನೊಂದು ನಾರ್ಮಲ್ ರಿಯಾಕ್ಷನ್. ಸೊ ಈ ನಾರ್ಮಲ್ ರಿಯಾಕ್ಷನ್ ಏನಂದರೆ ನಾವು ಸರ್ಫೇಸ್ಗೆ ವೆಯ್ಟ್ ಹಾಕಿದಾಗ ಆ ಸರ್ಫೇಸಿಂದ ಆ ಬಾಡಿಗೆ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ರಿಯಾಕ್ಷನ್, ಅದು ನಾರ್ಮಲ್ ರಿಯಾಕ್ಷನ್. ಸೊ ಇವೆರಡರ ಮಧ್ಯೆ ರೇಷಿಯೋಕ್ಕೆ ನಾವು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಇನ್ನು ಈ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನ ಈ ಮೈಕ್ರೋ ಸಿಂಬಲಿಂದ ಇಂಡಿಕೇಟ್ ಮಾಡ್ತೀವಿ. ಅದರ ಹೆಸರು ಮ್ಯೂ. ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ MEU ಅಥವಾ ಮ್ಯೂ. ಇನ್ನು ಅದರ ಫಾರ್ಮುಲಾ ಬಂದು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ಫ್ರಿಕ್ಷನಲ್ ಫೋರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್. ಫ್ರಿಕ್ಷನಲ್ ಫೋರ್ಸ್ ಅಥವಾ ಫೋರ್ಸ್, ನಾರ್ಮಲ್ ರಿಯಾಕ್ಷನ್ ಅಥವಾ ವೆಯ್ಟ್. ಸೊ ಅದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದಾಗ ಈ ಥರ ಆಗುತ್ತೆ, ಮ್ಯೂ ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ W. ಎಫ್ ಅಂದರೆ ಫೋರ್ಸ್, W ಅಂದರೆ ವೆಯ್ಟ್, ಅಥವಾ ಫ್ರಿಕ್ಷನಲ್ ಫೋರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್. ಇಲ್ಲಿ ಎರಡು ತೊಗೊತೀವಿ ನಾವು. ಇಲ್ಲಿ ಫೋರ್ಸ್ ಅಂದರೆ ಪುಲ್ಲಿಂಗ್ ಫೋರ್ಸು, ವೆಯ್ಟ್ ಅಂದರೆ ಸರ್ಫೇಸ್ ಮೇಲೆ ಹಾಕಿರ್ತೀವಲ್ಲ ಬ್ಲಾಕಿಂದ ಅದು ವೆಯ್ಟು. ಇಲ್ಲಿ FF ಅಂದರೆ ಫ್ರಿಕ್ಷನಲ್ ಫೋರ್ಸ್, R ಅಂದರೆ ನಾರ್ಮಲ್ ರಿಯಾಕ್ಷನ್. ಸೊ ಒಂದಕ್ಕೊಂದು ಈಕ್ವಲ್ ಇರ್ತವೆ, ಅಂದರೆ ಒಂದಕ್ಕೊಂದು ಡೈರೆಕ್ಟಾಗಿ ಪ್ರೊಪೋರ್ಷನಲ್ ಇರ್ತಾವೆ. ಎಷ್ಟು ಪುಲ್ಲಿಂಗ್ ಫೋರ್ಸ್ ಹಾಕ್ತೀವಿ ಅಷ್ಟು ಫ್ರಿಕ್ಷನಲ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತಾ, ಎಷ್ಟು ವೆಯ್ಟ್ ಹಾಕ್ತೀವಿ ಅಷ್ಟು ನಾರ್ಮಲ್ ರಿಯಾಕ್ಷನ್ ಪ್ರೊಡ್ಯೂಸ್ ಆಗಿರುತ್ತೆ. ಅದಕ್ಕೆ ಫಾರ್ಮುಲಾದಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು ನಾವು. ಫೋರ್ಸ್ ಪುಲ್ಲಿಂಗ್ ಫೋರ್ಸ್ ಡಿವೈಡೆಡ್ ಬೈ ವೆಯ್ಟ್ ಆದರೂ ಮಾಡ್ಬೋದು, ಅಥವಾ ಫ್ರಿಕ್ಷನಲ್ ಫೋರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್ ಆದರೂ ಮಾಡ್ಬೋದು. ಸೊ ಇದು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ನೆಕ್ಸ್ಟ್ ಏನು ಮಾಡೋಣ, ಈ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಪ್ರಾಬ್ಲಮ್ಸ್ಗಿಂತ ಮುಂಚೆ ಕೆಲವು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ನೋಡ್ಕೊಂಬಿಡೋಣ ಫ್ರಿಕ್ಷನ್ದು. ಸೊ ಅಡ್ವಾಂಟೇಜಸ್ಸು ಭಾಳಷ್ಟಿದೆ, ಅಡ್ವಾಂಟೇಜಸ್ ಆಗಲಿ ಡಿಸ್ಅಡ್ವಾಂಟೇಜಸ್ ಆಗಲಿ, ಆದರೆ ಕೆಲವನ್ನ ಮಾತ್ರ ನೋಡೋಣ. ಒಂದೇದು ಏನಂದರೆ ಅಡ್ವಾಂಟೇಜಸಲ್ಲಿ ಒಂದೇದು ಹೆಲ್ಪ್ ಅಸ್ ಟು ವಾಕ್ ವಿತೌಟ್ ಸ್ಲಿಪ್ಪಿಂಗ್. ಸೊ ನಾವು ನಡಿತೀವಲ್ಲ, ಸ್ಲಿಪ್ ಆಗಲಾರ್ದಾಗ ನಡಿತೀವಿ. ಸೊ ಅದಕ್ಕೆ ಫ್ರಿಕ್ಷನ್ನೇ ರೀಸನ್. ಇನ್ ಕೇಸ್ ಫ್ರಿಕ್ಷನ್ ಇದ್ದಿಲ್ಲ
ಸರ್ಫೇಸ್ ಸ್ಮೂತ್ ಇತ್ತು ಅಂದರೆ ಅಲ್ಲಿ ಏನಾದ್ರು ಆಯಿಲ್ ಇತ್ತು ಅಂದರೆ ಏನಾಗುತ್ತಾ ನಮಗೆ ಫ್ರಿಕ್ಷನ್ ಕ್ರಿಯೇಟ್ ಆಗಲ್ಲ, ನಾವೇನು ಆಗ್ತೀವಿ ಸ್ಲಿಪ್ ಆಗಿ ಬಿದ್ದುಬಿಡ್ತೀವಿ, ನಮ್ಮ ಕಾಲು ಜಾರು ಬಿಡುತ್ತಾ. ಸೊ ಫ್ರಿಕ್ಷನ್ ಇರೋದ್ರಿಂದ ಏನಾಗುತ್ತೆ ನಮಗೆ ನಡೆಯೋಕ್ಕೆ ಈಸಿಯಾಗಿ ಆಗುತ್ತಾ. ನೆಕ್ಸ್ಟ್ ಎರಡನೇದ್ದು ಯೂಸ್ ಟು ಸ್ಟಾಪ್ ವೆಹಿಕಲ್ಸ್ ವೆನ್ ಬ್ರೇಕ್ಸ್ ಅಪ್ಲೈಡ್. ಸೊ ಬ್ರೇಕ್ ಅಪ್ಲೈ ಮಾಡಿದಾಗ ವೆಹಿಕಲ್ನ ನಿಂದ್ರಿಸೋದಕ್ಕೆ ಹೆಲ್ಪ್ ಮಾಡುತ್ತಾ. ಸೊ ವೆಹಿಕಲ್ಸ್ನ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಗುತ್ತಾ ವೀಲ್ ತಿರ್ಗೋದು ನಿಲ್ಲುತ್ತಾ, ವೀಲ್ ತಿರ್ಗೋದು ನಿಲ್ಲಿದಾಗ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗುತ್ತಾ, ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತಾ. ಆ ಫ್ರಿಕ್ಷನ್ ಏನು ಮಾಡುತ್ತಾ ವೆಹಿಕಲ್ ಮುಂದಕ್ಕೆ ಹೋಗೋದನ್ನ ನಿಲ್ಲಿಸುತ್ತಾ. ನೆಕ್ಸ್ಟ್ ಮೂರನೇದು ಹೀಟ್ ಈಸ್ ಪ್ರೊಡ್ಯೂಸ್ಡ್ ಬೈ ರಬ್ಬಿಂಗ್ ಟೂ ಸರ್ಫೇಸಸ್. ಸೊ ಎರಡು ಸರ್ಫೇಸ್ನ ರಬ್ ಮಾಡಿದರೆ, ಕೈ ಆಯಿತು ಅಥವಾ ಕಟ್ಟಿಗೆ ಆಯಿತು, ಏನಾದರೂ ಎರಡು ಸರ್ಫೇಸಸ್ನ ರಬ್ ಮಾಡಿದರೆ ಏನಾಗುತ್ತಾ ಹೀಟ್ ಪ್ರೊಡ್ಯೂಸ್ ಆಗುತ್ತಾ. ಸೊ ಆ ಹೀಟ್ನ ನಾವು ಯೂಸ್ ಮಾಡ್ಕೋಬೋದು. ಒಂದು ಚಳಿಗಾಲದಲ್ಲಿ ನಾವೇನು ಮಾಡ್ತೀವಿ, ಬಾಡಿ ಹೀಟ್ ಆಗಬೇಕಂತ ಎರಡು ಕೈಗಳನ್ನ ಉಜ್ತೀವಿ. ಸೊ ಅವಾಗ ಏನಾಗುತ್ತೆ ಹೀಟ್ ಪ್ರೊಡ್ಯೂಸ್ ಆಗುತ್ತಾ. ಸೊ ಈ ಥರ ಇವು ಕೆಲವು ಅಡ್ವಾಂಟೇಜಸ್ ಫ್ರಿಕ್ಷನ್ದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಅಂದರೆ ಇಟ್ ಕಾಸಸ್ ವೇರ್ ಆ್ಯಂಡ್ ಟೇರ್ ಆಫ್ ಎ ಮಷಿನ್ ಪಾರ್ಟ್ಸ್. ಇನ್ನು ಈ ಫ್ರಿಕ್ಷನ್ನಿಂದ ಆಗುವಂಥ ಫ್ರಿಕ್ಷನಿಂದ ಪ್ರೊಡ್ಯೂಸ್ ಆಗೋಂಥ ಫೋರ್ಸಿಂದ ಏನಾಗ್ತಾವೆ ಮಷಿನಲ್ಲಿ ಪಾರ್ಟ್ಸ್ಗಳು ಮುರಿದೋಗೋದೆಲ್ಲ ಆಗ್ತಾವೆ, ಮುರಿದೋಗೋದು ಅಥವಾ ಡಿಫಾರ್ಮೇಷನ್ ಆಗೋದೆಲ್ಲ ಆಗುತ್ತಾ. ನೆಕ್ಸ್ಟ್ ಎರಡನೇದು ಇಟ್ ಪ್ರೊಡ್ಯೂಸಸ್ ಹೀಟ್ ವಿಚ್ ಕಾಸಸ್ ಮೆಲ್ಟಿಂಗ್ ಆಫ್ ಮಷಿನ್ ಪಾರ್ಟ್ಸ್. ಸೊ ಒಂದಲ್ಲಿ ಹೀಟ್ ಫ್ರಿಕ್ಷನ್ನಿಂದ ಪ್ರೊಡ್ಯೂಸ್ ಆಗೋಂಥ ಹೀಟ್ ನಮ್ಗೆ ಒಂದು ಕಡೆ ಯೂಸ್ ಆದರೆ ಇನ್ನೊಂದು ಕಡೆ ಅದು ಡಿಸ್ಅಡ್ವಾಂಟೇಜ್ ಆಗಿ ಕೂಡ ಗೊತ್ತಾಗುತ್ತೆ. ಯಾವ ಥರ ಅಂದರೆ ಮಷಿನ್ಸ್ ರನ್ ಆಗ್ತಿರ್ಬೇಕಾದ್ರೆ ಯಾವ್ದಾದ್ರು ಮೂಮೆಂಟಲ್ಲಿರೋಂಥ ಪಾರ್ಟ್ಸ್ ಏನಾಗ್ತಾವೆ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಆ ಹೀಟ್ ಆದಾಗ ಏನಾಗುತ್ತೆ ಮಷಿನ್ಸು ಮೆಲ್ಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ, ಅಂದರೆ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾದಾಗ ಏನಾಗುತ್ತೆ ಪಾರ್ಟ್ಸು ಡ್ಯಾಮೇಜ್ ಆಗಿ ಹೋಗ್ತಾವೆ. ನೆಕ್ಸ್ಟ್ ಮೂರನೇದು ಇಟ್ ರೆಡ್ಯೂಸಸ್ ಎಫಿಷಿಯನ್ಸಿ ಆಫ್ ಎ ಮಷಿನ್. ಸೇಮ್ ಇಲ್ಲಿ ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಮಷಿನ್ಸ್ ರನ್ ಆಗ್ತಿರ್ಬೇಕಾದ್ರೆ, ಆ ಹೀಟ್ ಏನಾಗುತ್ತಾ ಮಷಿನ್ ತಗೊಳ್ಳೋ ಎನರ್ಜಿನ ಹೀಟಾಗಿ ಪ್ರೊಡ್ಯೂಸ್ ಮಾಡಿ ವೇಸ್ಟ್ ಮಾಡಿಬಿಡುತ್ತಾ ಎನರ್ಜಿನ. ಸೊ ಹಂಗಾದಾಗ ಏನಾಗುತ್ತಾ ಮಷಿನ್ ಎಷ್ಟು ವರ್ಕ್ ಮಾಡಬೇಕಲ್ಲ ಅಷ್ಟು ವರ್ಕ್ ಮಾಡಲ್ಲ, ಅಲ್ಲಿ ಏನಾಗುತ್ತಾ ಎಫಿಷಿಯನ್ಸಿ ಕಮ್ಮಿ ಆಗುತ್ತಾ. ಸೊ ಇವು ಕೆಲವು ಡಿಸ್ಅಡ್ವಾಂಟೇಜ್ಗಳು, ಕೆಲವು ಅಡ್ವಾಂಟೇಜ್ಗಳು ಮತ್ತು ಡಿಸ್ಅಡ್ವಾಂಟೇಜ್ಗಳು. ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನೋಡೋಣ ಅಂತ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮೇಲೆ. ಸೊ ಇದು ಸಿಂಪಲ್ ಪ್ರಾಬ್ಲಮ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನ ಕಂಡುಹಿಡೋದಕ್ಕೆ. ಸೊ ಕ್ವಶನ್ ನೋಡ್ರಿ, ಪ್ರಾಬ್ಲಮ್ ಏನಂದರೆ ಎ ಫೋರ್ಸ್ ಆಫ್ 40 kg is required to pull a weight of 400 kg on a horizontal plane. Determine the coefficient of friction. ಸೊ ಇಲ್ಲಿ 400 kg ವೆಯ್ಟನ್ನು ಪುಲ್ ಮಾಡೋದಕ್ಕೆ ಎಳೆಯೋದಕ್ಕೆ 40 kg ಪುಲ್ಲಿಂಗ್ ಫೋರ್ಸ್ನ ಯೂಸ್ ಮಾಡ್ತಾರೆ. ಸೊ ಹಂಗಿದ್ದಾಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕಂಡುಹಿಡಿರಿ ಅನ್ನೋದು ಪ್ರಾಬ್ಲಮ್. ಸೊ ಏನೇನು ಕೊಟ್ಟರೆ ಕ್ವಶನಲ್ಲಿ ಅಂದರೆ ಪುಲ್ಲಿಂಗ್ ಫೋರ್ಸ್ ಅಂದರೆ 40 kg ಇದೆ, 40 kgನ ನಾವು ಪುಲ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಫೋರ್ಸ್. ನೆಕ್ಸ್ಟ್ ವೆಯ್ಟ್ ಎಷ್ಟಿದೆ, ವೆಯ್ಟು 400 kg ಇದೆ. ಸೊ ವೆಯ್ಟ್ ಈಸ್ ಈಕ್ವಲ್ ಟು 400 kg. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಫಾರ್ಮುಲಾ ಏನಂದರೆ ಮ್ಯೂ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ವೆಯ್ಟ್ ಅಥವಾ ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ. ಸೊ ಇಲ್ಲಿ ಎಫ್ 40 kg ಅದ, ಸೊ ಎಫ್ ಪ್ಲೇಸಲ್ಲಿ 40 ಹಾಕ್ಕೋಬೇಕು. ವೆಯ್ಟು 400 kg ಅದ, ಸೊ ವೆಯ್ಟ್ ಡಬ್ಲ್ಯೂ ಪ್ಲೇಸಲ್ಲಿ 400 ಹಾಕ್ಕೋಬೇಕು. ಸೊ ಮ್ಯೂ ಏನಂದರೆ ಸಿಂಪಲಾಗಿ ಡಿವೈಡ್ ಮಾಡಬೇಕು ಫೋರ್ಸ್ ಮತ್ತು ವೆಯ್ಟ್ನ. ಸೊ 40 ಡಿವೈಡೆಡ್ ಬೈ 400 ಮಾಡಿದರೆ 0.1 ಬರುತ್ತೆ ನಮಗೆ. ಸೊ ಅದು ಏನಂದರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟು, 0.1. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ಇದು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಿಂಪಲ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕಂಡುಹಿಡೋದಕ್ಕೆ. ಸೊ ಇಲ್ಲಿ ಫೋರ್ಸು 30 ನ್ಯೂಟನ್ನ ಏನು ಮಾಡ್ತಾರೆ ಅಂದರೆ 35 kg ಮಾಸ್ ಇರುವಂಥ ಬಾಡಿನ ಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ 35 kg ವೆಯ್ಟ್ ಇರೋಂಥ ಬಾಡಿನ 30 ನ್ಯೂಟನ್ ಅಷ್ಟು ಫೋರ್ಸ್ ಯೂಸ್ ಮಾಡಿ ಮೂವ್ ಮಾಡ್ತಿರ್ತಾರೆ. ಸೊ ಹಂಗಿದ್ದಾಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟು ಇರುತ್ತೆ ಅಲ್ಲಿ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಏನಂದರೆ ಫೋರ್ಸು ನ್ಯೂಟನಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು kgಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಪ್ರಾಬ್ಲಮ್ ಈ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕಂಡುಹಿಡೋದಕ್ಕೆ. ಸೊ ಅದು ಪುಲ್ಲಿಂಗ್ ಫೋರ್ಸ್ ಎಷ್ಟದ, ಎಫ್ ಇಸ್ ಈಕ್ವಲ್ ಟು 30 N ಅದ. ಸೊ ಅದು ಪುಲ್ಲಿಂಗ್ ಫೋರ್ಸ್ 30 ನ್ಯೂಟನ್ಸ್ ಅದ. ಅದು ಎಷ್ಟಾಗುತ್ತೆ ಅಂದರೆ 3 kg ಅಷ್ಟು ಫೋರ್ಸ್ ಆಗುತ್ತಾ. ಯಾಕಂದರೆ 1 ನ್ಯೂಟನ್ ಇಸ್ ಈಕ್ವಲ್ ಟು ರಫ್ಲಿ 0.1 ಕಿಲೋಗ್ರಾಮ್ ಫೋರ್ಸ್. ಸೊ 1 ನ್ಯೂಟನ್ ಈಸ್ ಈಕ್ವಲ್ ಟು 0.101 ಕಿಲೋಗ್ರಾಮ್ ಫೋರ್ಸ್ ಆಗುತ್ತಾ. ಅದನ್ನು ರಫ್ ಆಗಿ ನಾವು 0.1 ಕಿಲೋಗ್ರಾಮ್ ಫೋರ್ಸ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮಾಸ್ ಆಫ್ ಎ ಬಾಡಿ ಅಂದರೆ ವೆಯ್ಟ್, ಬಾಡಿ ವೆಯ್ಟ್ ಎಷ್ಟದ 35 kg. ಸೊ ವೆಯ್ಟ್ ಈಸ್ ಈಕ್ವಲ್ ಟು 35 kg. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕಂಡುಹಿಡಿಬೇಕು. ನಮಗೆ ಫೋರ್ಸ್ ಅದ ಮತ್ತು
ವೆಯ್ಟ್ ಎರಡು ಗೊತ್ತಾಗದು ಇವಾಗ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನ ಈಸಿಯಾಗಿ ಕಂಡುಹಿಡಿಬೋದು. ಸೊ ಮ್ಯೂ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ವೆಯ್ಟ್ ದಟ್ ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ. ಎಫ್ ಅಂದರೆ ಫೋರ್ಸ್ 3 kg ಅದ, ಡಬ್ಲ್ಯೂ ಅಂದರೆ ವೆಯ್ಟ್ 35 kg ಅದ. ಸೊ 3 ಡಿವೈಡೆಡ್ ಬೈ 35 ಮಾಡಿದರೆ ನಮಗೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಗೊತ್ತಾಗುತ್ತೆ. ಸೊ ದೇರ್ ಫಾರ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ ಈಕ್ವಲ್ ಟು 0.086. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ಗೆ ಯಾವುದೇ ರೀತಿ ಯೂನಿಟ್ ಇರಲ್ಲ. ಸೊ ಡೈರೆಕ್ಟಾಗಿ ನಂಬರ್ಸಲ್ಲಿ ಹೇಳ್ತೀವಿ ನಾವು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನ. ಸೊ ಇವು ಕೆಲವು ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್ಸು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನ ಕಂಡುಹಿಡಿಯೋದಕ್ಕೆ.